ಇನ್ನು ಹಾವೇರಿ ನಗರದಲ್ಲಿ ವಾಸವಿರುವಂಥ ಅಲೆಮಾರಿ ಕುಟುಂಬಗಳ ಬದುಕು ಅಕ್ಷರಶಃ ಬೀದಿಗೆ ಬಿದ್ದಿದೆ. ಸುರಿದ ಬಿರುಗಾಳಿ ಸಹಿತ ಮಳೆಗೆ ಜೋಪಡಿ ಹಾರಿ ಹೋಗಿ ಬೀದಿಯಲ್ಲಿ ಪುಟ್ಟ ಪುಟ್ಟ ಮಕ್ಕಳನ್ನ ಕಟ್ಕೊಂಡು ರಾತ್ರಿ ಇಡೀ ಜಾಗರಣೆ ಮಾಡಿದ್ದಾರೆ. ಏಲಕ್ಕಿ ನಾಡು ಹಾವೇರಿಯಲ್ಲಿ ಮಳೆ ಅವಾಂತರ. ಬಿರುಗಾಳಿ ಸಹಿತ ಮಳೆಗೆ ಹಾರಿ ಹೋದ ಜೋಪಡಿ. ಮಳೆ ಮುಂಗಾರು ಪೂರ್ವ ಈ ಕೃತಿಕೆ ಮಳೆ ಆರ್ಭಟಕ್ಕೆ ಹಾವೇರಿ ನಗರದಲ್ಲಿ ಕಳೆದ 2 ದಶಕದಿಂದ ವಾಸವಿರುವ ಅಲೆಮಾರಿ ಕುಟುಂಬಗಳು ಬೀದಿಗೆ ಬಿದ್ದಿವೆ. ನಿನ್ನೆ ಸಂಜೆ ಏಕಾಏಕಿ ಬಿರುಗಾಳಿ ಸಹಿತ ಸುರಿದ ಮಳೆಗೆ ಅಲೆಮಾರಿ ಕುಟುಂಬಗಳ 10ಕ್ಕೂ ಹೆಚ್ಚು ಜೋಪಡಿಗಳು ಹಾರಿ ಹೋಗಿವೆ. ಇಜರಿ ಲಕಮಾಪುರ ಹೊರವಲಯದಲ್ಲಿ ಇರುವ 4 ಮನೆ ಮತ್ತು ಶಾಂತಿನಗರದಲ್ಲಿ ಇರುವ 6 ಮನೆ ಹಾರಿ ಹೋಗಿ ರಾತ್ರಿ ಇಡೀ ಬೀದಿಯಲ್ಲಿ ಜಾಗರಣೆಯನ್ನ ಮಾಡಿದ್ದಾರೆ. ಮಳೆ ಆಗಿದ್ದರಿಂದ ವಿಶೇಷವಾಗಿ ಯಾರು ಅಲೆಮಾರಿ ಜನಾಂಗದವರು ಯಾರು ಗುಡಿಸಲದಲ್ಲಿ ವಾಸ ಮಾಡ್ತಾ ಇದ್ದಾರೆ ಅಂಥ ಒಂದು ಮನೆಗಳಿಗೆ ನೀರು ನುಗ್ಗಿ ಬಂದಿದೆ. ಅವ್ರಿಗೆ ಬಹಳಷ್ಟು ತೊಂದರೆ ಆಗಿದ್ದು ಗಮನಕ್ಕೆ ಬಂದಿದೆ. ಈಗಾಗಲೇ ತಮ್ಗೆ ಗೊತ್ತಿದೆ, 2.5 ವರ್ಷಗಳ ಹಿಂದೆ ಯಾರು ಬಸ್ತಿ ರೈತರಿದ್ದರು ಅಂಥವ್ರಿಗೆ ಮನೆ ಕೊಡಬೇಕು ಅಂಥೇಳಿ ಈಗಾಗಲೇ ಗ್ರೂಪ್ ಹೌಸಿಂಗ್ ಸ್ಕೀಮಲ್ಲಿ ನಾವು ಸುಮಾರು 1100 ಮನೆಗಳನ್ನು ಕಟ್ತಾ ಇದ್ದೇವೆ. ವಿವಿಧ ಹಂತಗಳಿದೆ. ವಿಶೇಷವಾಗಿ ನಾಗನಮಟ್ಟಿ ಭಾಗದಲ್ಲಿರುವಂಥ ಮನೆಗಳು ಒಂದು ಕೊನೆ ಹಂತಕ್ಕೆ ಬಂದಿದ್ದಾವೆ. ಊರು ತಿರುಗಿ ಭಿಕ್ಷಾಟನೆ ಮತ್ತು ಹಲವು ವ್ಯಾಪಾರ ಮಾಡುವ ಇವರು ಕಳೆದ 2 ದಶಕದಿಂದ ಹಾವೇರಿ ನಗರದ ಶಾಂತಿನಗರದಲ್ಲಿ ವಾಸವಿದ್ದಾರೆ. ಇಲ್ಲಿಯ ಓಟ್ ಹಾಕಿ ರೇಷನ್ ಕಾರ್ಡ್ ಕೂಡ ಮಾಡಿಕೊಂಡಿದ್ದಾರೆ. ಇವರಿಗೆ ಸ್ವಂತ ಸೂರು ಕಲ್ಪಿಸಲು ಸರ್ಕಾರ ಮನೆಯನ್ನು ನಿರ್ಮಿಸಲು ಮುಂದಾಗಿದೆ. ಈ ಮಧ್ಯೆ ಈ ಕುಟುಂಬಗಳ ಜೀವನ ಬೀದಿಗೆ ಬಿದ್ದಿದೆ. ನಿನ್ನೆ ಸಾಯಂಕಾಲ 4 ಗಂಟೆಗೆ ಮಳೆ ಸುರಿದು ಸರದು, ಆದರೆ ವಿಪರೀತದ ಮಳೆ, ಒಬ್ಬರೊಬ್ಬರು ಕಾಣಂಗಿಲ್ಲ. ವಿಪರೀತ ಗಾಳಿ ಬಂದ್ಬಿಟ್ಟು ಮನೆಗಳೆಲ್ಲ ಹರ್ಕೊಂಡೋದ್ವು. ಆ ಮಕ್ಕಳನ್ನು ಎತ್ಕೊಂಡ್ಬಿಟ್ಟು ನಾವು ಎಲ್ಲಿ ಪ್ರಾಣ ಕಾಪಾಡ್ಕೋಬೇಕು ಅನ್ನೋ ಆತರದಿಂದ ಇದ್ವಿ. ಅದರಲ್ಲಿ ನಿನ್ನೆ ಇವತ್ತಿನ ಬೆಳಗ್ಗೆ ತನಕ ಯಾರೂ ಬಂದಿದ್ದಿಲ್ಲ. ಅಸ್ತವ್ಯಸ್ತ ಆಯಿತು, ಜೀವ ಹೋಗುತ್ತನ್ನೋ ಹೆದರಿಕೆ ಬಂದಿತ್ತು. ಗುಡುಗು ಸಿಡ್ಲು ನೋಡಿ ಮಕ್ಕಳೆಲ್ಲ ಹಿಂಗೆ ಹತ್ಕೊಳ್ಳೋವು, ಲಬ್ ಹೊಯ್ಕೊಳ್ಳೋವು, ಈ ಥರ ಇತ್ತು ಕಷ್ಟ. ಈಗ ಜಿಲ್ಲಾಧಿಕಾರಿಗಳು ಬಂದ್ಬಿಟ್ಟು ಇದು ನಿಮಗೆ ಆದಷ್ಟು ಬೇಗ ನಿಮಗೆ ಎಲ್ಲಿ ಹೊರಗಡೆ ಈ ಥರ ಗುಡಿಸಲಲ್ಲಿದ್ದರಿಲ್ಲ ಅವ್ರಿಗೆ ಮನವಿ ಮಾಡಿಕೊಡ್ತೀನಿ ಅಂತ ನಮಗೆ ಆಶ್ವಾಸನೆ ನೀಡಿದ್ದಾರೆ. ಒಟ್ಟಾರೆಯಾಗಿ ಹಾವೇರಿ ನಗರದಲ್ಲಿ ವಾಸವಿರುವ ಅಲೆಮಾರಿಗಳ ಸ್ಥಿತಿ ದೇವರಿಗೆ ಪ್ರೀತಿ ಎನ್ನುವಂತಾಗಿದೆ. ಇನ್ನಾದರೂ ಜಿಲ್ಲಾಡಳಿತ ಎಚ್ಚೆತ್ತುಕೊಂಡು ಈ ಕುಟುಂಬಗಳಿಗೆ ತ್ವರಿತಗತಿಯಲ್ಲಿ ಶಾಶ್ವತ ಸೂರು ಕಲ್ಪಿಸಲಿ ಎಂಬುದೇ ನಮ್ಮ ಆಶಯ. ಕ್ಯಾಮರಾ ಪರ್ಸನ್ ಶಂಕರ್ ಕೊಪ್ಪದ ಜೊತೆ ಮಾರುತಿ PM, ರಿಪಬ್ಲಿಕ್ ಕನ್ನಡ, ಹಾವೇರಿ. ಇನ್ನು ಹಾವೇರಿ ನಗರದಲ್ಲಿ ವಾಸವಿರುವಂಥ ಅಲೆಮಾರಿ ಕುಟುಂಬಗಳ ಬದುಕು ಅಕ್ಷರಶಃ ಬೀದಿಗೆ ಬಿದ್ದಿದೆ. ಸುರಿದ ಬಿರುಗಾಳಿ ಸಹಿತ ಮಳೆಗೆ ಜೋಪಡಿ ಹಾರಿ ಹೋಗಿ ಬೀದಿಯಲ್ಲಿ ಪುಟ್ಟ ಪುಟ್ಟ ಮಕ್ಕಳನ್ನ ಕಟ್ಕೊಂಡು ರಾತ್ರಿ ಇಡೀ ಜಾಗರಣೆ ಮಾಡಿದ್ದಾರೆ. ಏಲಕ್ಕಿ ನಾಡು ಹಾವೇರಿಯಲ್ಲಿ ಮಳೆ ಅವಾಂತರ. ಬಿರುಗಾಳಿ ಸಹಿತ ಮಳೆಗೆ ಹಾರಿ ಹೋದ ಜೋಪಡಿ. ಮಳೆ ಮುಂಗಾರು ಪೂರ್ವ ಈ ಕೃತಿಕೆ ಮಳೆ ಆರ್ಭಟಕ್ಕೆ ಹಾವೇರಿ ನಗರದಲ್ಲಿ ಕಳೆದ 2 ದಶಕದಿಂದ ವಾಸವಿರುವ ಅಲೆಮಾರಿ ಕುಟುಂಬಗಳು ಬೀದಿಗೆ ಬಿದ್ದಿವೆ. ನಿನ್ನೆ ಸಂಜೆ ಏಕಾಏಕಿ ಬಿರುಗಾಳಿ ಸಹಿತ ಸುರಿದ ಮಳೆಗೆ ಅಲೆಮಾರಿ ಕುಟುಂಬಗಳ 10ಕ್ಕೂ ಹೆಚ್ಚು ಜೋಪಡಿಗಳು ಹಾರಿ ಹೋಗಿವೆ. ಇಜರಿ ಲಕಮಾಪುರ ಹೊರವಲಯದಲ್ಲಿ ಇರುವ 4 ಮನೆ ಮತ್ತು ಶಾಂತಿನಗರದಲ್ಲಿ ಇರುವ 6 ಮನೆ ಹಾರಿ ಹೋಗಿ ರಾತ್ರಿ ಇಡೀ ಬೀದಿಯಲ್ಲಿ ಜಾಗರಣೆಯನ್ನ ಮಾಡಿದ್ದಾರೆ. ಮಳೆ ಆಗಿದ್ದರಿಂದ ವಿಶೇಷವಾಗಿ ಯಾರು ಅಲೆಮಾರಿ ಜನಾಂಗದವರು ಯಾರು ಗುಡಿಸಲದಲ್ಲಿ ವಾಸ ಮಾಡ್ತಾ ಇದ್ದಾರೆ ಅಂಥ ಒಂದು ಮನೆಗಳಿಗೆ ನೀರು ನುಗ್ಗಿ ಬಂದಿದೆ. ಅವ್ರಿಗೆ ಬಹಳಷ್ಟು ತೊಂದರೆ ಆಗಿದ್ದು ಗಮನಕ್ಕೆ ಬಂದಿದೆ. ಈಗಾಗಲೇ ತಮ್ಗೆ ಗೊತ್ತಿದೆ, 2.5 ವರ್ಷಗಳ ಹಿಂದೆ ಯಾರು ಬಸ್ತಿ ರೈತರಿದ್ದರು ಅಂಥವ್ರಿಗೆ ಮನೆ ಕೊಡಬೇಕು ಅಂಥೇಳಿ ಈಗಾಗಲೇ ಗ್ರೂಪ್ ಹೌಸಿಂಗ್ ಸ್ಕೀಮಲ್ಲಿ ನಾವು ಸುಮಾರು 1100 ಮನೆಗಳನ್ನು ಕಟ್ತಾ ಇದ್ದೇವೆ. ವಿವಿಧ ಹಂತಗಳಿದೆ. ವಿಶೇಷವಾಗಿ ನಾಗನಮಟ್ಟಿ ಭಾಗದಲ್ಲಿರುವಂಥ ಮನೆಗಳು ಒಂದು ಕೊನೆ ಹಂತಕ್ಕೆ ಬಂದಿದ್ದಾವೆ. ಊರು ತಿರುಗಿ ಭಿಕ್ಷಾಟನೆ ಮತ್ತು ಹಲವು ವ್ಯಾಪಾರ ಮಾಡುವ ಇವರು ಕಳೆದ 2 ದಶಕದಿಂದ ಹಾವೇರಿ ನಗರದ ಶಾಂತಿನಗರದಲ್ಲಿ ವಾಸವಿದ್ದಾರೆ. ಇಲ್ಲಿಯ ಓಟ್ ಹಾಕಿ ರೇಷನ್ ಕಾರ್ಡ್ ಕೂಡ ಮಾಡಿಕೊಂಡಿದ್ದಾರೆ. ಇವರಿಗೆ ಸ್ವಂತ ಸೂರು ಕಲ್ಪಿಸಲು ಸರ್ಕಾರ ಮನೆಯನ್ನು ನಿರ್ಮಿಸಲು ಮುಂದಾಗಿದೆ. ಈ ಮಧ್ಯೆ ಈ ಕುಟುಂಬಗಳ ಜೀವನ ಬೀದಿಗೆ ಬಿದ್ದಿದೆ. ನಿನ್ನೆ ಸಾಯಂಕಾಲ 4 ಗಂಟೆಗೆ ಮಳೆ ಸುರಿದು ಸರದು, ಆದರೆ ವಿಪರೀತದ ಮಳೆ, ಒಬ್ಬರೊಬ್ಬರು ಕಾಣಂಗಿಲ್ಲ. ವಿಪರೀತ ಗಾಳಿ ಬಂದ್ಬಿಟ್ಟು ಮನೆಗಳೆಲ್ಲ ಹರ್ಕೊಂಡೋದ್ವು. ಆ ಮಕ್ಕಳನ್ನು ಎತ್ಕೊಂಡ್ಬಿಟ್ಟು ನಾವು ಎಲ್ಲಿ ಪ್ರಾಣ ಕಾಪಾಡ್ಕೋಬೇಕು ಅನ್ನೋ ಆತರದಿಂದ ಇದ್ವಿ. ಅದರಲ್ಲಿ ನಿನ್ನೆ ಇವತ್ತಿನ ಬೆಳಗ್ಗೆ ತನಕ ಯಾರೂ ಬಂದಿದ್ದಿಲ್ಲ. ಅಸ್ತವ್ಯಸ್ತ ಆಯಿತು, ಜೀವ ಹೋಗುತ್ತನ್ನೋ ಹೆದರಿಕೆ ಬಂದಿತ್ತು. ಗುಡುಗು ಸಿಡ್ಲು ನೋಡಿ ಮಕ್ಕಳೆಲ್ಲ ಹಿಂಗೆ ಹತ್ಕೊಳ್ಳೋವು, ಲಬ್ ಹೊಯ್ಕೊಳ್ಳೋವು, ಈ ಥರ ಇತ್ತು ಕಷ್ಟ. ಈಗ
ಜಿಲ್ಲಾಧಿಕಾರಿಗಳು ಬಂದ್ಬಿಟ್ಟು ಇದು ನಿಮ್ಗೆ ಆದಷ್ಟು ಬೇಗ ನಿಮಗೆ ಎಲ್ಲಿ ಹೊರಗಡೆ ಈ ಥರ ಗುಡಿಸಲಲ್ಲಿದ್ದರಿಲ್ಲ ಅವ್ರಿಗೆ ಮನವಿ ಮಾಡಿಕೊಡ್ತೀನಿ ಅಂತ ನಮ್ಗೆ ಆಶ್ವಾಸನೆ ನೀಡಿದ್ದಾರೆ. ಒಟ್ಟಾರೆಯಾಗಿ ಹಾವೇರಿ ನಗರದಲ್ಲಿ ವಾಸವಿರುವ ಅಲೆಮಾರಿಗಳ ಸ್ಥಿತಿ ದೇವರಿಗೆ ಪ್ರೀತಿ ಎನ್ನುವಂತಾಗಿದೆ. ಇನ್ನಾದರೂ ಜಿಲ್ಲಾಡಳಿತ ಎಚ್ಚೆತ್ತುಕೊಂಡು ಈ ಕುಟುಂಬಗಳಿಗೆ ತ್ವರಿತಗತಿಯಲ್ಲಿ ಶಾಶ್ವತ ಸೂರು ಕಲ್ಪಿಸಲಿ ಎಂಬುದೇ ನಮ್ಮ ಆಶಯ. ಕ್ಯಾಮರಾ ಪರ್ಸನ್ ಶಂಕರ್ ಕೊಪ್ಪದ ಜೊತೆ ಮಾರುತಿ PM, ರಿಪಬ್ಲಿಕ್ ಕನ್ನಡ, ಹಾವೇರಿ. ಇನ್ನು ಹಾವೇರಿ ನಗರದಲ್ಲಿ ವಾಸವಿರುವಂಥ ಅಲೆಮಾರಿ ಕುಟುಂಬಗಳ ಬದುಕು ಅಕ್ಷರಶಃ ಬೀದಿಗೆ ಬಿದ್ದಿದೆ. ಸುರಿದ ಬಿರುಗಾಳಿ ಸಹಿತ ಮಳೆಗೆ ಜೋಪಡಿ ಹಾರಿ ಹೋಗಿ ಬೀದಿಯಲ್ಲಿ ಪುಟ್ಟ ಪುಟ್ಟ ಮಕ್ಕಳನ್ನ ಕಟ್ಕೊಂಡು ರಾತ್ರಿ ಇಡೀ ಜಾಗರಣೆ ಮಾಡಿದ್ದಾರೆ. ಏಲಕ್ಕಿ ನಾಡು ಹಾವೇರಿಯಲ್ಲಿ ಮಳೆ ಅವಾಂತರ. ಬಿರುಗಾಳಿ ಸಹಿತ ಮಳೆಗೆ ಹಾರಿ ಹೋದ ಜೋಪಡಿ. ಮಳೆ ಮುಂಗಾರು ಪೂರ್ವ ಈ ಕೃತಿಕೆ ಮಳೆ ಆರ್ಭಟಕ್ಕೆ ಹಾವೇರಿ ನಗರದಲ್ಲಿ ಕಳೆದ 2 ದಶಕದಿಂದ ವಾಸವಿರುವ ಅಲೆಮಾರಿ ಕುಟುಂಬಗಳು ಬೀದಿಗೆ ಬಿದ್ದಿವೆ. ನಿನ್ನೆ ಸಂಜೆ ಏಕಾಏಕಿ ಬಿರುಗಾಳಿ ಸಹಿತ ಸುರಿದ ಮಳೆಗೆ ಅಲೆಮಾರಿ ಕುಟುಂಬಗಳ 10ಕ್ಕೂ ಹೆಚ್ಚು ಜೋಪಡಿಗಳು ಹಾರಿ ಹೋಗಿವೆ. ಇಜರಿ ಲಕಮಾಪುರ ಹೊರವಲಯದಲ್ಲಿ ಇರುವ 4 ಮನೆ ಮತ್ತು ಶಾಂತಿನಗರದಲ್ಲಿ ಇರುವ 6 ಮನೆ ಹಾರಿ ಹೋಗಿ ರಾತ್ರಿ ಇಡೀ ಬೀದಿಯಲ್ಲಿ ಜಾಗರಣೆಯನ್ನ ಮಾಡಿದ್ದಾರೆ. ಮಳೆ ಆಗಿದ್ದರಿಂದ ವಿಶೇಷವಾಗಿ ಯಾರು ಅಲೆಮಾರಿ ಜನಾಂಗದವರು ಯಾರು ಗುಡಿಸಲದಲ್ಲಿ ವಾಸ ಮಾಡ್ತಾ ಇದ್ದಾರೆ ಅಂಥ ಒಂದು ಮನೆಗಳಿಗೆ ನೀರು ನುಗ್ಗಿ ಬಂದಿದೆ. ಅವ್ರಿಗೆ ಬಹಳಷ್ಟು ತೊಂದರೆ ಆಗಿದ್ದು ಗಮನಕ್ಕೆ ಬಂದಿದೆ. ಈಗಾಗಲೇ ತಮ್ಗೆ ಗೊತ್ತಿದೆ, 2.5 ವರ್ಷಗಳ ಹಿಂದೆ ಯಾರು ಬಸ್ತಿ ರೈತರಿದ್ದರು ಅಂಥವ್ರಿಗೆ ಮನೆ ಕೊಡಬೇಕು ಅಂಥೇಳಿ ಈಗಾಗಲೇ ಗ್ರೂಪ್ ಹೌಸಿಂಗ್ ಸ್ಕೀಮಲ್ಲಿ ನಾವು ಸುಮಾರು 1100 ಮನೆಗಳನ್ನು ಕಟ್ತಾ ಇದ್ದೇವೆ. ವಿವಿಧ ಹಂತಗಳಿದೆ. ವಿಶೇಷವಾಗಿ ನಾಗನಮಟ್ಟಿ ಭಾಗದಲ್ಲಿರುವಂಥ ಮನೆಗಳು ಒಂದು ಕೊನೆ ಹಂತಕ್ಕೆ ಬಂದಿದ್ದಾವೆ. ಊರು ತಿರುಗಿ ಭಿಕ್ಷಾಟನೆ ಮತ್ತು ಹಲವು ವ್ಯಾಪಾರ ಮಾಡುವ ಇವರು ಕಳೆದ 2 ದಶಕದಿಂದ ಹಾವೇರಿ ನಗರದ ಶಾಂತಿನಗರದಲ್ಲಿ ವಾಸವಿದ್ದಾರೆ. ಇಲ್ಲಿಯ ಓಟ್ ಹಾಕಿ ರೇಷನ್ ಕಾರ್ಡ್ ಕೂಡ ಮಾಡಿಕೊಂಡಿದ್ದಾರೆ. ಇವರಿಗೆ ಸ್ವಂತ ಸೂರು ಕಲ್ಪಿಸಲು ಸರ್ಕಾರ ಮನೆಯನ್ನು ನಿರ್ಮಿಸಲು ಮುಂದಾಗಿದೆ. ಈ ಮಧ್ಯೆ ಈ ಕುಟುಂಬಗಳ ಜೀವನ ಬೀದಿಗೆ ಬಿದ್ದಿದೆ. ನಿನ್ನೆ ಸಾಯಂಕಾಲ 4 ಗಂಟೆಗೆ ಮಳೆ ಸುರಿದು ಸರದು, ಆದರೆ ವಿಪರೀತದ ಮಳೆ, ಒಬ್ಬರೊಬ್ಬರು ಕಾಣಂಗಿಲ್ಲ. ವಿಪರೀತ ಗಾಳಿ ಬಂದ್ಬಿಟ್ಟು ಮನೆಗಳೆಲ್ಲ ಹರ್ಕೊಂಡೋದ್ವು. ಆ ಮಕ್ಕಳನ್ನು ಎತ್ಕೊಂಡ್ಬಿಟ್ಟು ನಾವು ಎಲ್ಲಿ ಪ್ರಾಣ ಕಾಪಾಡ್ಕೋಬೇಕು ಅನ್ನೋ ಆತರದಿಂದ ಇದ್ವಿ. ಅದರಲ್ಲಿ ನಿನ್ನೆ ಇವತ್ತಿನ ಬೆಳಗ್ಗೆ ತನಕ ಯಾರೂ ಬಂದಿದ್ದಿಲ್ಲ. ಅಸ್ತವ್ಯಸ್ತ ಆಯಿತು, ಜೀವ ಹೋಗುತ್ತನ್ನೋ ಹೆದರಿಕೆ ಬಂದಿತ್ತು. ಗುಡುಗು ಸಿಡ್ಲು ನೋಡಿ ಮಕ್ಕಳೆಲ್ಲ ಹಿಂಗೆ ಹತ್ಕೊಳ್ಳೋವು, ಲಬ್ ಒಯ್ಕೊಳ್ಳೋವು, ಈ ಥರ ಇತ್ತು ಕಷ್ಟ. ಈಗ ಜಿಲ್ಲಾಧಿಕಾರಿಗಳು ಬಂದ್ಬಿಟ್ಟು ಇದು ನಿಮ್ಗೆ ಆದಷ್ಟು ಬೇಗ ನಿಮಗೆ ಎಲ್ಲಿ ಹೊರಗಡೆ ಈ ಥರ ಗುಡಿಸಲಲ್ಲಿದ್ದರಿಲ್ಲ ಅವ್ರಿಗೆ ಮನವಿ ಮಾಡಿಕೊಡ್ತೀನಿ ಅಂತ ನಮ್ಗೆ ಆಶ್ವಾಸನೆ ನೀಡಿದ್ದಾರೆ. ಒಟ್ಟಾರೆಯಾಗಿ ಹಾವೇರಿ ನಗರದಲ್ಲಿ ವಾಸವಿರುವ ಅಲೆಮಾರಿಗಳ ಸ್ಥಿತಿ ದೇವರಿಗೆ ಪ್ರೀತಿ ಎನ್ನುವಂತಾಗಿದೆ. ಇನ್ನಾದರೂ ಜಿಲ್ಲಾಡಳಿತ ಎಚ್ಚೆತ್ತುಕೊಂಡು ಈ ಕುಟುಂಬಗಳಿಗೆ ತ್ವರಿತಗತಿಯಲ್ಲಿ ಶಾಶ್ವತ ಸೂರು ಕಲ್ಪಿಸಲಿ ಎಂಬುದೇ ನಮ್ಮ ಆಶಯ. ಕ್ಯಾಮರಾ ಪರ್ಸನ್ ಶಂಕರ್ ಕೊಪ್ಪದ ಜೊತೆ ಮಾರುತಿ PM, ರಿಪಬ್ಲಿಕ್ ಕನ್ನಡ, ಹಾವೇರಿ. ಇನ್ನು ಹಾವೇರಿ ನಗರದಲ್ಲಿ ವಾಸವಿರುವಂಥ ಅಲೆಮಾರಿ ಕುಟುಂಬಗಳ ಬದುಕು ಅಕ್ಷರಶಃ ಬೀದಿಗೆ ಬಿದ್ದಿದೆ. ಸುರಿದ ಬಿರುಗಾಳಿ ಸಹಿತ ಮಳೆಗೆ ಜೋಪಡಿ ಹಾರಿ ಹೋಗಿ ಬೀದಿಯಲ್ಲಿ ಪುಟ್ಟ